ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಮಿಡ್ ಜರ್ನಿಯನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟು ನೀವು ಗೂಗಲ್ ಇಲ್ಲ ಕ್ರೋಮ್ಗೆ ಇಲ್ಲ ಯಾವುದಾದ್ರೂ ಸರ್ಚ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಮಿಡ್ ಜರ್ನಿ ಅಂತ ಸರ್ಚ್ ಮಾಡ್ಕೋಬೇಕು. ಮಿಡ್ ಜರ್ನಿ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಫಸ್ಟ್ ಲಿಂಕ್ ಬರುತ್ತೆ. ಫಸ್ಟ್ ಲಿಂಕ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೀವು ಈ ಸ್ಕ್ರೀನ್ ನೋಡ್ತೀರಾ, ಕೆಳಗಡೆ ಜಾಯಿನ್ ದ ಬೇಟಾ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಮತ್ತೆ ನೀವು ನಿಮ್ಮ ಡಿಸ್ಪ್ಲೇ ಏನಿದೆ ಡಿಸ್ಪ್ಲೇ ನೇಮ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು ಫಾರ್ ಎಕ್ಸಾಂಪಲ್ ಸೇಲ್ ಬೋಟ್ ಅಂತ ಯೂಸ್ ಮಾಡ್ತೀನಿ. ನೀವು ಯಾವ್ದಾದ್ರು ಯೂಸ್ ಮಾಡ್ಕೋಬಹುದು, ಸೇಲ್ ಬೋಟ್ ಅಂತಾನೆ ಇಲ್ಲ. ನಾನು ಫಾರ್ ಎಕ್ಸಾಂಪಲ್ ಯೂಸ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂ ಒತ್ತಿ. ಮತ್ತೆ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಮತ್ತೆ ಅದಾದ್ಮೇಲೆ ನೀವು ಸೈನ್ ಅಪ್ ಮಾಡ್ಕೋಬೇಕು. ನಾನು ನನ್ನ ಜಿಮೇಲ್ ಅಕೌಂಟ್ ಯೂಸ್ ಮಾಡ್ತಾ ಇದ್ದೀನಿ. ಕ್ಲೇಮ್ ಅಕೌಂಟ್ ಅಂತ ಕೊಡಿ. ಅದಾದ್ಮೇಲೆ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ಕನ್ಫರ್ಮೇಶನ್ ನೋಟಿಫಿಕೇಶನ್. ಇದೆಲ್ಲ ಆದ್ಮೇಲೆ ಇಲ್ಲಿ ಲೆಫ್ಟ್ ಸೈಡ್ ಕಾರ್ನರ್ ಅಲ್ಲಿ ನಿಮಗೆ ಇದು ಪ್ಲಸ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಡ್ ಸರ್ವರ್ ಅಂತ ಬರುತ್ತೆ. ಮತ್ತೆ ಇಲ್ಲಿ ಕ್ರಿಯೇಟ್ ಅ ಸರ್ವರ್ ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ, ಕ್ರಿಯೇಟ್ ಮೈ ಓನ್ ಅಂತ. ಮತ್ತೆ ನೀವು ನಿಮಗೆ ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಇಲ್ಲ ಫ್ರೆಂಡ್ಸ್ಗೆ ಮಾಡ್ಕೋತಾ ಇದ್ರೆ ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ. ಇಲ್ಲ ಅಂದ್ರೆ ನೀವು ಕ್ಲಬ್ಬು ಇಲ್ಲ ಯಾವುದಾದ್ರೂ ದೊಡ್ಡ ಬಿಸ್ನೆಸ್ಗೆ ಕ್ರಿಯೇಟ್ ಮಾಡ್ಕೋತಾ ಇದ್ರೆ ಇಲ್ಲಿ ಫಾರ್ ಅ ಕ್ಲಬ್ ಕಮ್ಯುನಿಟಿ ಯೂಸ್ ಮಾಡಿ. ನಾನು ನನಗೋಸ್ಕರ ಮತ್ತೆ ನನ್ನ ಫ್ರೆಂಡ್ಸ್ಗೋಸ್ಕರ ಯೂಸ್ ಮಾಡ್ತಾ ಇರೋದು. ಸೊ ನಾನು ಫಸ್ಟ್ ಅಕೌಂಟ್ ಕ್ಲಿಕ್ ಮಾಡ್ತೀನಿ. ಮತ್ತೆ ನೀವು ಇಲ್ಲಿ ಸರ್ವರ್ ನೇಮ್ ಮಾಡ್ಕೋಬಹುದು. ನೀವು ಇಲ್ಲಿ ನಿಮ್ಮ ಫೋಟೋ ಹಾಕೋಬಹುದು. ಮತ್ತೆ ನಂದು ಸೇಲ್ ಬೋಟ್ ಅಂತ ಡೆಸ್ಕ್ಟಾಪ್ ನೇಮ್ ಇರೋದ್ರಿಂದ ಸೇಲ್ ಬೋಟ್ ಸರ್ವರ್ ಅಂತ ಬಂದಿದೆ. ನೀವು ಚೇಂಜ್ ಮಾಡ್ಕೋಬಹುದು. ನಾನು ಫಾರ್ ಎಕ್ಸಾಂಪಲ್ ಇದೇ ಇರ್ತೀನಿ. ಮತ್ತೆ ಕ್ರಿಯೇಟ್ ಅಂತ ಕೊಟ್ರೆ ನಿಮ್ಮದು ಚಾಟ್ ಬಾಕ್ಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಕ್ರಿಯೇಟ್ ಆಗಿದೆ. ಮತ್ತೆ ಧನ್ಯವಾದ ಎಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ.